ಯುವ ಸಮುದಾಯದಲ್ಲಿ ಮುಂದುವರಿತಾ ಇದೆ ಹಾರ್ಟ್ ಅಟ್ಯಾಕ್ನಿಂದ ಬಿಜೆಪಿಯ ಯುವ ಮುಖಂಡ ಸಾವನ್ನಪ್ಪಿದ್ದಾರೆ. 36 ವರ್ಷದ ನೀಲಕಂಠಸ್ವಾಮಿ ಕೊನೆ ಉಸಿರನ್ನ ಎಳೆದಿರುವಂತಹದ್ದು. ತುಮಕೂರು ಗ್ರಾಮದ ಯುವ ಮೋರ್ಚಾ ಅಧ್ಯಕ್ಷ ನೀಲಕಂಠಸ್ವಾಮಿ ಅನ್ನೋದು ಗೊತ್ತಾಗ್ತಾ ಇದೆ. ತುಮಕೂರು ಗ್ರಾಮಾಂತರದ ಯುವ ಮೋರ್ಚಾ ಅಧ್ಯಕ್ಷ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ 36 ವರ್ಷದ ನೀಲಕಂಠಸ್ವಾಮಿ. ಜಸ್ಟ್ 36 ವರ್ಷ. ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಹೃದಯಾಘಾತ ಅನ್ನೋದು ಇವರನ್ನ ಬಲಿ ಪಡೆದುಕೊಂಡಿದೆ. ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ಹೇಗೆ ಬಾಳಿ ಬದುಕಬೇಕಾದವರನ್ನು ಬಲಿ ಪಡಿತಾ ಇದೆ ಅಂಥೇಳಿ. 36 ವರ್ಷ ಅಷ್ಟೇ. ಮಗಳನ್ನು ಸ್ಕೂಲಿಗೆ ಬಿಟ್ಟು ಬರುವಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ ನೀಲಕಂಠಸ್ವಾಮಿ. ಈ ಮೂಲಕ ಸರ್ಕಾರ ನಿಜಕ್ಕೂ ಕೂಡ ಈ ರೀತಿ ಮಧ್ಯವಯಸ್ಕರಲ್ಲಿ, ಹದಿಹರೆಯದವರಲ್ಲಿ ಯಾಕಾಗಿ ಈ ರೀತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತುರ್ತು ಕ್ರಮವನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ. ಅದನ್ನು ಐಡೆಂಟಿಫೈ ಮಾಡಬೇಕಾದಂತಹ ಅವಶ್ಯಕತೆ ಇದೆ. ಮತ್ತೊಂದು ಕಡೆ ಜನ ಎದ್ನೋ ಬಿದ್ನೋ ಅಂಥೇಳಿ ಆಸ್ಪತ್ರೆಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಹೃದಯ ತಪಾಸಣೆಗೆ ಮುಂದಾಗ್ತಾ ಇದ್ದಾರೆ. ಪ್ಯಾನಿಕ್ ಆಗ್ತಾ ಇದ್ದಾರೆ. ಜನರ ಆತಂಕವನ್ನು ಇಂತಹ ಸಂದರ್ಭದಲ್ಲಿ ಸರ್ಕಾರ ದೂರ ಮಾಡುವಂತಹ ಕೆಲಸ ಕೂಡ ಮಾಡಬೇಕಿದೆ. ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದ ದೂರ ಇಡುವಂತಹ ನಿಟ್ಟಿನಲ್ಲಿ ಜನರಿಗೆ ಸಲಹೆ ಕೊಡುವಂತಹ ಕೆಲಸಗಳು ಕೂಡ ಆಗಬೇಕಿದೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸಾವುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಧೂಮಪಾನ, ಮದ್ಯಪಾನ, ಜಂಕ್ ಫುಡ್ ಹಾರ್ಟ್ ಅಟ್ಯಾಕಿಗೆ ಕಾರಣ ಅಂಥೇಳಿ ವೈದ್ಯರು ಹೇಳ್ತಿದ್ದಾರೆ. ನಿದ್ದೆ ಇಲ್ಲದೇನೆ ಅತಿಯಾಗಿ ಮೊಬೈಲ್ ಬಳಕೆ ಇದೆಯಲ್ಲ, ಇದು ಕೂಡ ಡೇಂಜರ್ ಅಂತೆ. ಕೋವಿಡ್ ವ್ಯಾಕ್ಸಿನ್ನಿಂದ ಹೃದಯಾಘಾತ ಅಂತ ಹೇಳಲು ಆಗಲ್ಲ. ಕಲಬುರಗಿ ಜಯದೇವ ನಿರ್ದೇಶಕ ಡಾಕ್ಟರ್ ವೀರೇಶ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಏರಿಕೆ ಆಗುವುದಕ್ಕೆ, ಯಂಗ್ಸ್ಟರ್ಸ್ನಲ್ಲಿಯೇ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಏನು ಅನ್ನೋದನ್ನು ವಿವರಿಸಿದ್ದಾರೆ. ಜೊತೆಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ರಾಜ್ಯದಲ್ಲಿ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಣ್ಣ ಪುಟ್ಟ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಸಾಕು, ನೇರವಾಗಿ ಆ ಒಂದು ಕಾಯಿಲೆಗೆ ಹೃದಯಾಘಾತವೇ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೀಗ ಯುವಕ ಯುವತಿಯರಲ್ಲಿ ಸೇರಿದಂತೆ ಬಹುತೇಕ ಜನರಲ್ಲಿ ಮನೆ ಮಾಡಿದೆ. ಹೀಗಾಗಿ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಅದರ ಒಂದು ನೇರ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಪ್ರತಿನಿತ್ಯ ಜಯದೇವ ಆಸ್ಪತ್ರೆಯಲ್ಲಿ 200ರಿಂದ 250 OPD ಕಾರ್ಡ್ಗಳು ಮಾತ್ರ ಇಲ್ಲಿ ಪಡೆದುಕೊಳ್ಳಲಾಗ್ತಾ ಇತ್ತು. ಆದರೆ ಈಗ ಕಳೆದ 10 ದಿನಗಳಿಂದಲೂ ಕೂಡ ಇದರ ಸಂಖ್ಯೆ ಏನಂದರೆ ಡಬಲ್ ಆಗಿದೆ ಅಂತ ಹೇಳ್ಬೋದು. ಸುಮಾರು 400ರಿಂದ 450, 500ವರೆಗೂ ಕೂಡ OPD ಕಾರ್ಡ್ಗಳು ರಿಸೀವ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿ ಅಸಿಡಿಟಿಯಿಂದ ಆಗಿರುವಂತಹ ಎದೆ ನೋವಾಗಿರ್ಬೋದು, ಕತ್ತು ನೋವಾಗಿರ್ಬೋದು, ಭುಜ ನೋವು, ಇಂತಹ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಾಕು ಅವರು ನೇರವಾಗಿ ಜಯದೇವ ಆಸ್ಪತ್ರೆಗೆ ಬಂದು OPD ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಇಲ್ಲಿ ECG ಪರೀಕ್ಷೆ ಆಗಿರ್ಬೋದು, ನಾರ್ಮಲ್ BP ಚೆಕ್ ಸೇರಿದಂತೆ ಇನ್ನಿತರ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇದಕ್ಕೆ ಏನಂದರೆ ನಮಗೆ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಎಂಬ ಭಯ ಈಗ ಜನರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಈ ಒಂದು ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಬಹುತೇಕ ಜನರ ಆತಂಕದಿಂದಲೇ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಈಗ ಏನಾಗಿದೆ ಅಂತ ಇಲ್ಲಿ ಬಂದಿದ್ದೀರಾ ಸರ್? ನಮ್ಮ ತಾಯಿಯವರಿಗೆ ಹೆಲ್ತ್ ಚೆಕಪಿಂಗ್ ಬಂದಿವ್ರಿ. ಹಾರ್ಟ್ ಹೆಚ್ಚಾಗ್ಲಿಕ್ಕೆ ಅಂದ್ಕೊಂಡು ಅವ್ರು TV ನೋಡಿ ಭಯ ಪಟ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದಿವ್ರಿ. ಸುಮ್ಮನೆ ಜನರಲ್ ಚೆಕಪಿಗೆ, ಒಂದ್ಸಲ ಮಾಸ್ಟರ್ ಚೆಕಪಿಗೆ ಪೂರ ಇಕೋ ಟೆಸ್ಟ್, ECG ಟೆಸ್ಟ್ ಮಾಡ್ಕೊಬೇಕಂತ ಕರ್ಕೊಂಡು ಬಂದೀವಿ ಅವ್ರಿಗೆ. ಸೊ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಏನು ಸರ್ ಇದಕ್ಕೆ ಚೆಕಪಿಗೆ ಬಂದಿರ್ತೀರಿ? ಸರ್, ಸ್ವಲ್ಪ ಎದೆ ಭಾರ ಆಗ್ತಿತ್ತು, ಅದ್ರ ಸಲ ಬಂದಿದ್ದೀನಿ ಸರ್. ಸ್ವಲ್ಪ ಈಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು, ಅದ್ರಗೋಸ್ಕರ ಬಂದಿದ್ದೀನಿ. ಹಾಂ ಸರ್. ಸರ್, ನೀವು ಎದಕ್ಕೆ ಬಂದಿರಿ ಸರ್? ಸರ್, ನಾವು ಅಪ್ಪರ್ ಹಾರ್ಟ್ ಪೇಷಂಟ್ ತೋರ್ಸಕ್ಕೆ ಬಂದಿದ್ದಾರೆ ಸರ್. ಅವ್ರಿಗೆ ತ್ರಾಸ ಭಾಳತ್ತನ ತೊಗೊಂಡು ಬಂದು ಏನಾಗ್ಲತ್ತಿತ್ತು? ಅವ್ರಿಗೆ ಎದೆ ನುಸ್ಲತ್ತ ಹಾರ್ಟಿನ ಮ್ಯಾಗ ಹೇಳ್ಯಾರಿ, ಅದಕ್ಕೆ ತೋರ್ಸಕ್ಕೆ ಬಂದಿದ್ದಾರೆ. ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಬಂದಂಥವರ ಬಹುತೇಕ ಜನರು, ಅದರಲ್ಲೂ ಕೂಡ ಕೆಲವರಂತೂ ಹಾಸನದಲ್ಲಿ ಏನು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಆ ಒಂದು ಪ್ರಕರಣದಿಂದ ನಮ್ಮಲ್ಲೂ ಕೂಡ ಏನಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಇರಬಹುದು ಅನ್ನುವಂತಹ ಸಂಶಯವನ್ನು ಇಟ್ಕೊಂಡು ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಬಂದು ECG ಸೇರಿದಂತೆ ಇನ್ನಿತರ ಪರೀಕ್ಷೆಗಳು ಮಾಡಿಸಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.